ದಾಂಡೇಲಿಯ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಜಂಟಿ ಸಂಧಾನ ಸಮಿತಿಯ ಚುನಾವಣೆಯಲ್ಲಿ ಎಲ್ಲ ಕಾರ್ಮಿಕರಿಗೆ ಮತದಾನದ ಹಕ್ಕು ಬಗ್ಗೆ ಚರ್ಚಿಸಿ ಸೂಕ್ತ ಕ್ರಮ. ಉಪ ಕಾರ್ಮಿಕ ಆಯುಕ್ತರಾದ ಅಮರೇಂದ್ರ ಹೇಳಿಕೆ. ದಾಂಡೇಲಿ ನಗರದ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯಲ್ಲಿ ಕಾರ್ಯನಿರ್ವಹಿಸುವ ಎಲ್ಲ ಕಾರ್ಮಿಕರಿಗೆ ಜಂಟಿ ಸಂಧಾನ ಸಮಿತಿಯ ಚುನಾವಣೆಯ ಸಂದರ್ಭದಲ್ಲಿ ಮತ ಚಲಾಯಿಸಲು ಮತದಾನದ ಹಕ್ಕು ನೀಡುವ ಬಗ್ಗೆ ಅಗತ್ಯವಾಗಿ ಚರ್ಚಿಸಿ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಸೂಕ್ತ ಕ್ರಮವನ್ನು ಕೈಗೊಳ್ಳಲಾಗುವುದು ಎಂದು ಬೆಳಗಾವಿ ವಿಭಾಗದ ಕಾರ್ಮಿಕ ಉಪ ಆಯುಕ್ತರಾದ ಅಮರೇಂದ್ರ ಅವರು ಹೇಳಿದರು. ಅವರು ಇಂದು ಸೋಮವಾರ ದಾಂಡೇಲಿ ನಗರಕ್ಕೆ ಆಗಮಿಸಿದ್ದ ಸಂದರ್ಭದಲ್ಲಿ ಸಂದೇಶ್ ನ್ಯೂಸ್ 9 ಪ್ರಶ್ನೆಗೆ ಉತ್ತರಿಸಿ ಮಾತನಾಡಿದರು. ಈ ದೇಶದಲ್ಲಿ 18 ವರ್ಷ ಮೇಲ್ಪಟ್ಟವರಿಗೆ, ವ್ಯವಸ್ಥೆಯಲ್ಲಿ ಇದ್ದವರಿಗೂ ವ್ಯವಸ್ಥೆಯಲ್ಲಿ ಇಲ್ಲದವರಿಗೂ ಪ್ರತಿಯೊಬ್ಬರಿಗೂ ಕೂಡ ಮತದಾನದ ಹಕ್ಕನ್ನ ಕೊಡಲಾಗಿದೆ. ಈ ಹಿನ್ನೆಲೆಯಲ್ಲಿ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯಲ್ಲಿ ಜಂಟಿ ಸಂಧಾನ ಸಮಿತಿಗೆ ಚುನಾವಣೆ ನಡೆಯುವಂತಹ ಸಂದರ್ಭದಲ್ಲಿ ಆ ಕಾಗದ ಕಾರ್ಖಾನೆ ವ್ಯಾಪ್ತಿಯಲ್ಲಿ ದುಡಿಯುವಂಥ ಕಾಯಂ ಇರ್ಬೋದು, ಅರೆಕಾಲಿಕೆ ಇರ್ಬೋದು, ಗುತ್ತಿಗೆ ಕಾರ್ಮಿಕರು ಇರ್ಬೋದು. ಬಹುತೇಕ ಗುತ್ತಿಗೆ ಕಾರ್ಮಿಕರಿಗೆ ಅವರು ಮತದಾನದಿಂದ ಪ್ರಕ್ರಿಯೆಯಿಂದ ವಂಚಿತರಾಗ್ತಾ ಇದ್ದಾರೆ. ತಮ್ಮ ನೇತೃತ್ವದಲ್ಲಿ ವಿಶೇಷವಾಗಿ ಆ ಗುತ್ತಿಗೆ ಕಾರ್ಮಿಕರಿಗೂ ಕೂಡ ಉಳಿದಂಥ ಕಾರ್ಮಿಕರಿಗೆ ಯಾವಾಗ ಮತದಾನದ ಹಕ್ಕು ಬರುತ್ತೆ ಅವರಿಗೆ ಆಟೋಮೆಟಿಕ್ಲಿ ಒಂದು ಧೈರ್ಯ ಬರ್ತದೆ, ಅವರ ಬೇಡಿಕೆಗಳನ್ನು ಕೇಳಲಿಕ್ಕೆ ಅವ್ರಿಗೊಂದು ಶಕ್ತಿ ಇರ್ತದೆ. ಈ ಹಿನ್ನೆಲೆಯಲ್ಲಿ ಅವರಿಗೆ ಅವರ ಸೌಲಭ್ಯಗಳನ್ನು, ಅಗತ್ಯ ಮೂಲ ಸೌಲಭ್ಯಗಳನ್ನು ಅವರ ಹಕ್ಕಿನಿಂದ ಪಡ್ಕೊಳ್ಳುವುದಕ್ಕೋಸ್ಕರ, ಅವರ ಒಂದು ಸೇವಾ ಭದ್ರತೆಗಾಗಿ ಅವರಿಗೂ ಕೂಡ ಮತದಾನದ ಹಕ್ಕನ್ನು ನೀಡುವ ನಿಟ್ಟಿನಲ್ಲಿ ತಮ್ಮ ಕಾರ್ಮಿಕ ಇಲಾಖೆ ಏನಾದರೂ ಪ್ರಯತ್ನಗಳನ್ನು ಮಾಡಬಹುದು. ಸೊ ಅದ್ರ ಬಗ್ಗೆ ನಾನು ಬಂದು 7 ತಿಂಗಳಾಗಿದೆ. ಸೊ ಅದರ ಡೀಪ್ ಆಗಿರ್ತಕ್ಕಂಥ ವಿಷಯಗಳು ಗೊತ್ತಿಲ್ಲ. ಅದನ್ನು ಮ್ಯಾನೇಜ್ಮೆಂಟ್ ಮುಖಾಂತರ ಚರ್ಚೆ ಮಾಡಿ ಆ ಬಗ್ಗೆ ಏನು ಅಂತ ವಿಷಯ ತಿಳ್ಕೊಂಡು ಆಮೇಲೆ ಸೂಕ್ತ ನಮ್ಮ ಕಾನೂನು ಪ್ರಕಾರ ಕ್ರಮವನ್ನು ಕೈಗೊಳ್ಳಿ. ಕೊನೆಯ ಒಂದೇ ಮಾತು, ಆಕ್ಚುಲಿ ಹಾಗೆ ನೋಡಿದ್ರೆ ಒಂದು ಕಾರ್ಖಾನೆಯಲ್ಲಿ ದುಡಿಯುವಂಥ ಎಲ್ಲ ಕಾರ್ಮಿಕರಿಗೆ ಮತದಾನದ ಹಕ್ಕು ಕೊಡಲೇಬೇಕಾದಂತಹ ಕರ್ತವ್ಯ ಇದೆ ಅಲ್ಲ ಸರ್? ಅದು ಅವರ ಬೈಲ ಮತ್ತು ಅವರ ಒಂದು ಸ್ಟ್ಯಾಂಡಿಂಗ್ ಆರ್ಡರ್ಸು ಎಲ್ಲ ಇರ್ತದೆ. ಆ ಬೇಸಿಸ್ ಮೇಲೆ ಧನ್ಯವಾದಗಳು.